ಈ ಕ್ಷೇತ್ರಕ್ಕೆ ಬಂತು ಅಂತ ಹೇಳಿದ್ರೆ ಕ್ಷಣಾರ್ಥದಲ್ಲಿ ಪ್ರಾಬ್ಲಮ್ ಸಾಲ್ವ್ ಹೋಗುತ್ತೆ ಅನ್ನೋದು ನಾನು 100ಕ್ಕೆ 100 ಹೇಳ್ತೀನಿ. ಇದರಲ್ಲಿ ನಮಗೆ ನಮ್ಮ ಮಗಳದ್ದು ಸಮಸ್ಯೆ ಇತ್ತು, ಮೊದಲು ಅವಳಿಗೋಸ್ಕರನೇ ಬಂದಿದ್ದು. ಬಂದಮೇಲೆ ನಮ್ಗೆ ಒಳ್ಳೆಯದಾಗಿದೆ. ಎಷ್ಟು ಎಲ್ಲ ಥರ ದೇವರು ನೋಡಿದ್ದೀನಿ. ಇಡೀ ನಮ್ಮ ಈ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನವೇ ಎಲ್ಲನೂ ಸುತ್ತಿದ್ದೀನಿ, ಯಾವುದೂ ಸುತ್ತಿಲ್ಲ ಅಂತಲ್ಲ, ಎಲ್ಲ ಥರ ದೇವಸ್ಥಾನ ಸುತ್ತಿದ್ದೀನಿ. ಸುತ್ತಿ ಫೈನಲ್ ಟಚ್ಚಲ್ಲಿ ಬಂದು ಇಲ್ಲಿ ಸೇರ್ಕೊಂಡಿದ್ದು. ನಾನು 8 ವರ್ಷ ಆಯಿತು ಇಲ್ಲಿಗೆ ಬರೋ ಸ್ಟಾರ್ಟ್ ಮಾಡಿ. ನನಗೆ 5 ವರ್ಷದಿಂದ ಮಕ್ಕಳಾಗಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಮಕ್ಕಳ ಫಲ ಸಿಕ್ಕಿದೆ. ವ್ಯಾಪಾರನೇ ಆಗ್ತಾ ಇರಲಿಲ್ಲ, ಇವಾಗ ಎಲ್ಲ ರೀತಿಯೂ ಸ್ವಲ್ಪ ಪರಿಹಾರ ಆಗಿದೆ. 3 ತಿಂಗಳಾಗಿ ನಿಮಗೆ ಯುಗಾದಿ ಒಳಗೆ ಒಂದು ಸಿಹಿ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದರೆ ಆಯ್ತದು. ಈ ಕ್ಷೇತ್ರದ ವಿಶೇಷ ಫಲ ಇರೋದು ಈ ವೃಕ್ಷದಲ್ಲೇ. ಈ ವೃಕ್ಷ ಬಂದು ಹಳ್ಳಿ ಮರದಲ್ಲಿ ಅನೇಕ ಹಳ್ಳಿ ಮರ ನಾವು ನೋಡಿರ್ತೀವಿ, ಎಲ್ಲೂ ಈ ಥರ ಜಡೆ ಬಂದಿರೋದು ನೋಡಿರಲ್ಲ. ಈ ಕ್ಷೇತ್ರದಲ್ಲಿ ಹಳ್ಳಿ ಮರದಲ್ಲೂ ಜಡೆ ಬಂದಿದೆ ನೋಡಿ, ಆಕಾರ ಹೇಗಿದೆ ಏನದು. ಈ ಕ್ಷೇತ್ರದಲ್ಲಿ ನಾಗದೇವತೆ ವಾಸಸ್ಥಳ ಇದು. ಈ ಕ್ಷೇತ್ರದಲ್ಲಿ ಯಾರೇ ಬಂದು ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋದ್ರೂ 100% ಅವ್ರು ಯಾವುದೇ ಕಾರ್ಯ ಆಗಲಿ ಸಕ್ಸಸ್ ಅಂತೂ ಆಗ್ತದೆ. ಬಟ್ ಇದರಲ್ಲಿ ಯಾವುದೇ ಥರದಾಗಲಿ ಗಾಯ ಮಾಡೋದಾಗಲಿ ಕೀಳೋದಾಗಲಿ ಮಾಡಿದ್ರೆ ಸಂಜೆಗೆ ಅದು ಆಪತ್ತಂತೂ ಗ್ಯಾರಂಟಿ. ಯಾಕೆಂದರೆ ಈ ವೃಕ್ಷದಲ್ಲಿ ನೀವು ನೋಡಿ, ಯಾಕೆಂದರೆ ನಾವು ಇದೇನು ಅಂಟ ಹಾಕಿಲ್ಲ, ಮತ್ತೊಂದು ಮಾಡಿಲ್ಲ, ಮ್ಯಾಗಡಿಂದ ನೋಡಿ ಹೇಗೆ ಒಬ್ಬ ಮನುಷ್ಯನಿಗೆ ಒಂದು ಲೇಡೀಸ್ಗೆ ಜಡೆ ಬರ್ತದೋ ಹಾಗೆ ಬರ್ತಾಯಿದೆ ಅಂದರೆ ಈ ಕ್ಷೇತ್ರದಲ್ಲಿ ನಾಗದೇವತೆ ಇದ್ದಾಳೆ ಅನ್ನೋದೊಂದು ಕುರಾವ್ ನಮಗೆ. ಬಟ್ ಈ ಕ್ಷೇತ್ರದಲ್ಲಿ ಮೇನ್ ವಿಶೇಷ ಮ್ಯಾಗಡೆಯಿಂದ ಆಗಲಿ ಎಲ್ಲದರಲ್ಲೂ ಆಗಲಿ ಇವಳನ್ನು ನಂಬ್ಕೊಂಡು ಯಾರೇ ಬಂದು ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋದ್ರು ಅವರ ಕೆಲಸಗಳು 100ಕ್ಕೆ 100 ಅಂತೂ ಆಗ್ತದೆ. ಮಕ್ಕಳಾಗಲಿ ಸಂತಾನ ಬಗ್ಗೆ ಆಗಲಿ, ಒಂದು ಕೋರ್ಟ್ ಕಚೇರಿ ಆಗಲಿ, ಒಂದು ವ್ಯಾಜ್ಯ ಆಗಲಿ, ಜಮೀನದಾಗಲಿ, ನಮ್ಮ ಪೂರ್ವ ಜನ್ಮದಲ್ಲಿ ಸರ್ಪಗೆ ಯಾವತ್ತೂ ನಾವು ತೊಂದರೆ ಮಾಡಿರ್ತೇವೆ. ಇವತ್ತು ಇದನ್ನು ಒಂದು ನಮಸ್ಕಾರ ಮಾಡಿ ಇದು ಮುಟ್ಟಿ ಇದಕ್ಕೆ ಒಂದು ಹೋದ್ಮೇಲೆ ಅದು ವಿಮೋಚನೆ ಆಗ್ತದಂತ ಗ್ಯಾರಂಟಿ ಇದೆ. ಅವ್ರನ್ನ ಬರ್ಬೇಕಾದ್ರೆ 4 ಜನ ಒತ್ಕೊಂಬಂದರು. 3 ತಿಂಗಳಾದಮೇಲೆ ಅವ್ನು ನಡ್ಕೊಂಡು ಫಸ್ಟ್ ಕ್ಲಾಸಾಗಿ ಹೋದ. ಇದ್ರದ್ದು ಇತಿಹಾಸ, ಈ ಹಳ್ಳಿ ಮರ ಸಣ್ಣದಿದ್ದಾಗ ಇಲ್ಲಿ ಒಂದು ಬದ ಇತ್ತಂತೆ ಜಮೀನು. ನಾನು ಈ ಊರಿಗೆ ಬಂದು 15 ವರ್ಷ ಆಯಿತು. ಈ ಗ್ರಾಮಕ್ಕೆ ನಾನು ಅಳಿಯ. ಈ ಬಂದಾಗ ಈ ಮರಕ್ಕೆ ಅನೇಕ ಕುಸ್ತಿಗಳು ಯಾಜ್ಯಗಳಾಗಿದೆ. ಇದು ನೀನು ಕಡ್ದಾಕು, ನಾನು ಕಡ್ದಾಕು, ನೀನು ಕಡ್ದಾಕು ಅಂತ. ನನಗೆ ಯಾವುದೋ ಒಂದು ಸರ್ಪದೋಷವಿದೆ ಅಂತ ಹೇಳಿದ್ರು. ನನಗೆ ಆಯಿತು ಬಿಡಿ, ನಾನು ಮಾಡಿಸ್ತೀನಿ ಕುಕ್ಕೆಗೆ ಅಂತ ಹೇಳಿದೆ. ಅನೇಕ ಜನವರ್ಗದಲ್ಲಿ ಇಲ್ಲೇ ನಮ್ಮ ಜಾಗ ಇದೆ, ನಮ್ಮ ಮಾವ ನನಗೆ ಹೆಣ್ಕೊಟ್ಟಿರೋರು, ನಾನು ಈ ಊರಿನ ಅಳಿಯ ಈ ಗ್ರಾಮಕ್ಕೆ. ನಮ್ಮ ಮಾವ ಇಲ್ಲಪ್ಪ ಇಲ್ಲೇ ನಂದು ಜಾಗ ಇದೆ, ಒಂದು ಕಲ್ಲು ಸ್ಥಾಪನೆ ಮಾಡ್ಕೊಂಡು ಹೋಗಿ ಅಂತಂದರು. ನಾನು ಅವಾಗ ಇಲ್ಲಿ ಹಳ್ಳಿ ಮರ ನೀವೇ ಕುಸ್ತಿ ಮಾಡ್ತಿದ್ರಲ್ಲ ಅಂದೆ. ಅದು ಭಗವಂತನಿಚ್ಛೆ ಮಾಡಿ ಅಂತ ಹೇಳಿದಷ್ಟೇ. ನಾನು 12 ವರ್ಷದಿಂದ ಒಂದು 5 ಅಡಿ ಸರ್ಪರಾಜನ್ನು ತಾಮಂದಿಲ್ಲಿ ಸ್ಥಾಪನೆ ಮಾಡಿದಷ್ಟೇ ನನಗೆ ಗೊತ್ತಿದ್ದು. ಇಲ್ಲಿವರೆಗೂ ನಾನು ಹೇಗೆ ಏನು ನಡೀತಾ ಇದೆ ಏನು ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ದಿನಕ್ಕೂ ಈ ಕ್ಷೇತ್ರ ಬೆಳೀತಾ ಹೋಗ್ತಾಯಿದೆ. ಅನ್ನದಾಸೋಹದಲ್ಲಿ ನಡೀತಾ ಇದೆ. ಕೆಲವರು ಮನೆ ಕಟ್ಟೋಕ್ಕಾಗದಿಲ್ಲದವರು ಇವತ್ತು ಮನೆ ಕಟ್ಟಿದ್ದಾರೆ. ಹಾಗೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ. ಈ ಮರದ ವಿಶೇಷ ಇವತ್ತುವರೆಗೂ ಈ ಮರಕ್ಕೆ ಎಲ್ಲ ಗೊತ್ತಿದೆ. ಇಲ್ಲಿ ಅನೇಕ ಜನರಿಗೆ ಮರಕ್ಕೆ ಎಷ್ಟು ಕುಸ್ತಿ ನಡೀತು, ಏನು ನಡೀತು ಅಂತ. ಇವತ್ತು ಈ ಮರಕ್ಕೆ ಯಾರು ಕೂಡ ನಾವು ಟಚ್ ಮಾಡಿದಷ್ಟು ಶಕ್ತಿ ಇದೆ. ಅನ್ನದಾನವಿದೆ. ಯಾರೇ ಭಕ್ತರು ಹಸುವಿನಿಂದ ಬಂದವರು ಇಲ್ಲಿ ಹಸ್ಕೊಂಡು ಹೋಗಿಲ್ಲ, ಊಟ ಮಾಡಿ ಅವರಿಗೆಲ್ಲ ಉಪಚಾರ ಆಗಲಿ, ಮನೆ ಕಣಕ್ಕೆ ಬೆಡ್ಶೀಟ್ ಕೊಡ್ತೀವಿ, ಚಾಪೆ ಕೊಡ್ತೀವಿ. ಎಲ್ಲ ಥರದ ಅನುಕೂಲ ಈ ಕ್ಷೇತ್ರದಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ. ಯಾವುದೇ ಬಂದರೂ ಕಷ್ಟದಿಂದ ಬಂದವರಿಗೆ ತಿರ್ಗಿ ಕಷ್ಟಕ್ಕೆ ತಳ್ಳಲ್ಲ. ನಿಮ್ಮ ಶ್ರದ್ಧಾ ಭಕ್ತಿ ಇದ್ದರೆ, ಆ ಜಗನ್ಮಾತೆ ಇರೋಳಾದರೆ ಕೇಳ್ಕೊಂಡೋಗಿ ಶ್ರದ್ಧೆಯಿಂದ ಸೇವೆ ಮಾಡಿ, ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಶ್ರೀಚಕ್ರ ನಾಗದುರ್ಗ ಲಕ್ಷ್ಮಿ, ಬನ್ನಿಕುಪ್ಪೆ ಗ್ರಾಮ, ಹೆಬ್ಬೂರು ಹೋಬಳಿ, ಶಿಂಗನಹಳ್ಳಿ ಪೋಸ್ಟು, ತುಮಕೂರು ಜಿಲ್ಲೆ. ಈ ಒಂದು ಕ್ಷೇತ್ರ ಬಹಳ ಅಪರೂಪವಾಗಿ, ಬಹಳ ವಿಶೇಷವಾಗಿ, ಬಹಳ ಅಭಿವೃದ್ಧಿಯಾಗಿ ವರಗಳನ್ನು ಅನುಗ್ರಹಿಸುವಂಥ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿದೆ. ಇವತ್ತಿಗೆ ಈ ಕ್ಷೇತ್ರದ ಸ್ಥಾಪನೆಯಾಗಿ 12 ವರ್ಷಗಳಿಂದಲೂ ಕೂಡ ಅನೇಕ ಭಕ್ತಾದಿಗಳಿಗೆ ಅನೇಕ ರೀತಿಯಾದಂತಹ ಕಾಮ್ಯಾರ್ಥಗಳ ಸಿದ್ಧಿಯನ್ನು ಅನುಗ್ರಹಿಸಿ, ಕಷ್ಟ ಅಂತ ಬಂದಂತಹ ಅನೇಕ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಮ್ಮನವರಿಗೆ ನಡೆಕೊಂಡು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಹುಣ್ಣಿಮೆ ಹಾಗೂ ಶುಕ್ರವಾರ, ಮಂಗಳವಾರ ಬಹಳ ವಿಶೇಷವಾದಂತಹ ಪೂಜಾ ಆರಾಧನೆಯಾಗುತ್ತೆ. ದೇವಿಗೆ ಅನೇಕ ಭಕ್ತಾದಿಗಳು ಹರಕೆಯನ್ನು ತೀರಿಸುವಂತಹ, ಹಾಗೆ ಹರಕೆಯನ್ನು ಹೊತ್ತುಕೊಂಡು ತಮ್ಮ ಕುಟುಂಬದಲ್ಲಿ ಇದ್ದಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಅವಕಾಶವನ್ನು ಈ ಕ್ಷೇತ್ರದಲ್ಲಿ ಅನುಗ್ರಹವನ್ನು ಮಾಡಲಾಗ್ತಾ ಇದೆ. ಈ ಕ್ಷೇತ್ರ ಶ್ರೀಯುತ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ನರಸೇಗೌಡರು ಹಾಗೂ ಕುಟುಂಬ ಪರಿವಾರದವರು ಹಾಗೂ ಭಕ್ತಾದಿಗಳ ಸಹಯೋಗದೊಂದಿಗೆ ಬಹಳ ವಿಜೃಂಭಣಾಪೂರ್ವಕವಾಗಿ ನೆರವೇರ್ತಾ ಇದೆ.
ವಿಶೇಷವಾಗಿ ಈಗ ನಾರಾಯಣ ಅಷ್ಟಾಕ್ಷರಿ ಯಾಗ ನೆರವೇರ್ತಾ ಇದೆ. 16ನೇ ತಾರೀಕು ಶುಕ್ರವಾರದಿಂದ ಆರಂಭವಾದಂತಹ ಕಾರ್ಯಕ್ರಮ 27ನೇ ತಾರೀಕಿಗೆ ಮಹಾಪೂರ್ಣಾಹುತಿ ನೆರವೇರುತ್ತೆ. ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣಪೂರ್ವಕವಾಗಿ ನೆರವೇರುತ್ತೆ. ಎಲ್ಲ ಭಕ್ತಾದಿಗಳು ಈ ಒಂದು ಸೇವೆಗೆ ಆಗಮಿಸಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸವಿನಯದ ಪ್ರಾರ್ಥನೆ. ಅವಳಿಗೆ ಮದುವೆ ಎಲ್ಲ ಮಾಡ್ಕೊಳ್ಳಲ್ಲ ಅಂತ ಇದ್ಲು, ಈಗ ಮದುವೆ ಮಾಡ್ಕೊತೀನಿ ಅಂತೇಳಿ. ನಮ್ಮ ಮನೆಯಲ್ಲಿ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ. ಪೂಜೆಗೆ ಹೇಳಿದ್ರು, ಪೂಜೆ ಮಾಡಿಸಿದ್ದೀವಿ. ನೆನ್ನೆ ಹೋಮಕ್ಕೆ ನಾವು ಬರ್ತಾನೆ ಇರ್ತೀವಿ. ಬಂದ ತಕ್ಷಣವೇ ಆಗೋಯ್ತದೆ ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಯಾವುದೇ ಮನುಷ್ಯನೂ ಏನೂ ಆಗಲ್ಲ. ಇವಾಗ ಬಂದ ತಕ್ಷಣವೇ ಬಂದು ಆಗಲಿಲ್ವಲ್ಲ ಅಂತ ನಾವು ಇದು ಮಾಡ್ಕೊಳ್ಳೋದಲ್ಲ. ಅದು ವೆಯ್ಟ್ ಮಾಡಿ ಕಾದರೆ ಅದು ಪ್ರತಿಫಲ ಇದ್ದೇ ಇದೆ. ಅಂದರೆ ಕಾದು ನೋಡಬೇಕಷ್ಟೇ. ಸಿಕ್ಕಿದೆ. ತುಂಬ ಪ್ರಸಿದ್ಧವಾದ ದೇವರಿದು. ನಾನು ನಂಬಿದ್ದೀನಿ ಸರ್ ಇದನ್ನು. ಡಾಕ್ಟ್ರು ತೋರಿಸಿದ್ವು, ಪ್ರಾಬ್ಲಮ್ ಇದೆ ಅಂತ ಹೇಳಿದರು ನನಗೆ ಫಸ್ಟು. ಅದೇನೋ ಓನ್ ಆಗಿದೆ, ನಿನಗೆ ಆಗೋದು ಕಮ್ಮಿ ಆಗಲ್ಲ, 100% ಆಗಲ್ಲ ಅಂತಲೇ ಹೇಳಿದರು. ಈ ದೇವಸ್ಥಾನಕ್ಕೆ ಬಂದಮೇಲೆ 3 ವಾರ ನೀರು ಹಾಕ್ಸ್ಕೊಳ್ರಿ ಅಂತ ಹೇಳಿದರು. ಹಾಕ್ಸ್ಕೊಂಡಿದ್ದೆ. 3ನೇ ವಾರಕ್ಕೆ ಇವರೇ ಹೇಳಿದರು, ಗೌಡ್ರು ಹೇಳಿದರು, ನಿನಗೆ 3 ಪೌರ್ಣಮಿ ಅಷ್ಟೊತ್ತಿಗೆ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀನಿ ಕಣಮ್ಮ ಅಂತ. ನನಗೆ 1-2 ಸತಿ ಇದಾದೆ. ಆಮೇಲೆ 3ನೇದಕ್ಕೆ ಕ್ಲಿಯರ್ ಆಯಿತು ಸರ್ ನನಗೆ.